ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಭೂಮಿಕಾ. ಹಾಯ್ ಅಪರ್ಣ, ಹೇಗಿದ್ದೀರಾ? ಹಾಂ ಚೆನ್ನಾಗಿದ್ದೀನಿ. ಏನಿದು? ನನಗೆ ಡೈರಿ ಬರೆಯೋ ರೂಢಿ ಇದೆ. ಕೂತ್ಕೊಳ್ಳಿ ನೀವು. ಹಾಂ ಹಾಗಾದ್ರೆ ಆ ಡೈರಿನಲ್ಲಿ ಏನು ಬರ್ದಿರ್ಬೋದು? ಇವತ್ತೇನಾಯ್ತು ಅಂತ ಖಂಡಿತ ಬರ್ದಿರ್ತಾಳೆ. ಹೈಲೈಟ್ಸ್ ನೋಡಿದ್ರೆ ಮ್ಯಾಥ್ಸ್ ಸಮರಿ ಗೊತ್ತಾಗುತ್ತರ ಡೈರಿ ತಿರುವಾಕಿದ್ರೆ ಇವತ್ತೇನಾಗಿದೆ ಅನ್ನೋದು ಎಕ್ಸಾಕ್ಟಾಗಿ ಗೊತ್ತಾಗೋಗುತ್ತೆ. ಸೊ ಹೇಗಿದ್ದೀರಾ? ಮಕ್ಳು ಹೇಗಿದ್ದಾರೆ? ಮಕ್ಕಳು ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೀನಿ. ಭೂಮಿಕಾ, ಬಾಯಾರಿಕೆ ಆಗ್ತಿದೆ, ಸ್ವಲ್ಪ ನೀರು ಸಿಗುತ್ತಾ? ಏನಿದು ನೀರು ಸಿಗುತ್ತಾ ಅಂತ ಕಿಂಡಲ್ ಮಾಡ್ತಿದ್ದೀರಾ? ಇದು ನಿಮ್ಮ ಮನೆ ಥರನೇ. ಥರ ಏನು, ನಿಮ್ಮ ಮನೆನೇ. ಒಂದು ನಿಮಿಷ ಬಂದೆ. ಹಾಂ ಹಾಂ. ಛೇ, ನೀರಿಲ್ಲೇ ಇದೆಯಾ? ತಗೊಳ್ಳಿ. ಥ್ಯಾಂಕ್ ಯು. ಪ್ಲೇಷರ್. ಏನು ಭೂಮಿಕಾ ನೀನು ನೀರು ಕೇಳಿದ್ರೆ ಪಾನಕ ಕೊಡೋ ಜನ ನೀವು. ಅಟ್ಲೀಸ್ಟ್ ಒಂದು ಕಾಫಿನಾದರೂ ಬೇಡವಾ? ಇದೇನಾ ನಿಮ್ಮ ಅತಿಥಿ ಸತ್ಕಾರ? ಐ ಆಮ್ ರಿಯಲಿ ವೆರಿ ಸಾರಿ. ನಾನು ಯಾವುದೋ ಜ್ಞಾನದಲ್ಲಿ ಕಾಫಿ ಕುಡಿತೀರಾ ಅಂತ ಕೇಳೋದೇ ಮರ್ತ್ಬಿಟ್ಟೆ. ರಿಯಲಿ ಸಾರಿ. ಒಂದು ನಿಮಿಷ. ಒಂದು ಕಾಫಿ ಕಳಿಸಿ. ಕಾಫಿನೂ ಇಲ್ಲಿಂದನೇ ಆರ್ಡರ್ ಮಾಡಿದ್ಲು. ಈ ಪ್ಲ್ಯಾನು ಫ್ಲಾಪ್ ಆಯ್ತಲ್ಲಪ್ಪ. ಹೇಳಿದ್ದೇನೆ. ಹಾಂ ಥ್ಯಾಂಕ್ ಯು. ಭೂಮಿಕಾ, ತುಂಬ ಬಿಸಿಲಲ್ವಾ? ಕಾಫಿ ಬೇಡ, ನಿನ್ನ ಕೈಯಾರೆ ಒಂದು ಗ್ಲಾಸ್ ಲೈಮ್ ಜ್ಯೂಸ್ ಮಾಡ್ಕೊಂಬರ್ತೀಯಾ? ನೀನು ತುಂಬ ಚೆನ್ನಾಗಿ ಮಾಡ್ತೀಯಲ್ಲ. ಅದಕ್ಕೇನಂತೆ, ಮಾಡ್ಕೊಂಡು ಬರ್ತೀನಿ. ಮಹಿಮಾ, ಭೂಮಿಗೆ ಜಾತಕದ ವಿಷಯ ಹೇಳಿದ್ಯಾ? ಹಾಂ ಅತ್ತೆ, ಜಾತಕದ ವಿಷಯನ ಅದಕ್ಕೆ ಹತ್ರ ಮಾತಾಡಿದೆ. ಅದಕ್ಕೆ ಅವಳೇನಂದ್ಲು? ನಾನು ಹೇಳಿದ್ನಲ್ಲ ಮಾವ, ಇಂಥ ವಿಷಯದಲ್ಲೆಲ್ಲ ಅದಕ್ಕೆ ತುಂಬ ಓಪನ್ ಮೈಂಡೆಡ್, ಇದನ್ನೆಲ್ಲ ಅವರು ಕೂಲಾಗೆ ತಗೋತಾರೆ ಅಂತ. ಹಾಗೆ ಆಯಿತು. ನೀವೆಲ್ಲ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡ್ರಿ. ಜಾತಕದ ಬಗ್ಗೆ ಅದಕ್ಕೆ ಹೇಳಿದ್ದಕ್ಕೆ ಅದಕ್ಕೆ ಏನು ಹೇಳಿದ್ರು ಗೊತ್ತಾ? ನಾಳೆ ಏನಾಗುತ್ತೋ ಅಂತ ಸೀರಿಯಸ್ ಆದರೆ ಇವತ್ತಿನ ಖುಷಿನ ಹಾಳು ಮಾಡ್ಕೊಳ್ತೀವಿ. ಲೈಫಿಗೆ ಬೇಕಾಗಿರೋದು ನಿನ್ನೆ ಅಲ್ಲ, ನಾಳೆ ಅಲ್ಲ, ಇವತ್ತು. ಟುಡೇ ಈಸ್ ದ ಬೆಸ್ಟ್ ಡೇ. ಏನಾಗುತ್ತೋ ಆಗಲಿ, ನಾಳೆ ಏನಾಗಬೇಕು ಅಂತ ದೇವರು ಆಲ್ರೆಡಿ ಪರ್ಮನೆಂಟ್ ಮಾರ್ಕರಲ್ಲಿ ಬರೆದ್ಬಿಟ್ಟಿರ್ತಾನೆ. ಅದನ್ನು ಯಾರೂ ಅಳ್ಸೋಕ್ಕಾಗಲ್ಲ. ಸೊ ಅದನ್ನು ನೆನೆಸ್ಕೊಂಡು ನಾವು ಯಾಕೆ ಹೇಳಬೇಕು ಅಂತ ಹೇಳಿದ್ರು. ನಮ್ಮ ಭೂಮಿ ಬರೀ ಹೆಸರಿಗೆ ಮಾತ್ರ ಭೂಮಿ ಅಲ್ಲ, ಗುಣದಲ್ಲಿ ಕೂಡ ಅವಳು ಭೂಮಿನೇ. ಅವಳಿಗೆ ಕೆಟ್ಟದ್ದು ಯಾವುದು ಕಾಣಿಸೋದೇ ಇಲ್ಲ. ಎಲ್ಲವನ್ನ ಪಾಸಿಟಿವ್ ಆಗಿ ತಗೋತಾಳ ಅವಳು. ಆದರೂ ಮಹಿಮಾ, ಯಾವುದಕ್ಕೂ ಹುಷಾರಾಗಿರಕ್ಕೆ ಹೇಳಬೇಕಿತ್ತು. ವಿಷಯ ಗೊತ್ತಾದ ಮೇಲೂ ನಾವು ಅದನ್ನು ಇಗ್ನೋರ್ ಮಾಡಿದ್ರೆ ತಪ್ಪಾಗೋಗುತ್ತಲ್ವಾ? ಹಾಂ ಅತ್ತೆ, ಅದಕ್ಕೆ ಹುಷಾರಾಗಿ ಇರೋಕ್ಕೆ ಹೇಳಿದ್ದೀನಿ. ಅದಕ್ಕೆ ಓಕೆ ಅಂತ ಹೇಳಿದ್ದಾರೆ. ಬಟ್ ಯಾವುದಕ್ಕೂ ಅಣ್ಣನಿಗೂ ಒಂದು ಮಾತು ಈ ವಿಷಯನ ಹೇಳಿದ್ರೆ ಬೆಟರ್ ಅನಿಸುತ್ತೆ. ನಾನು ಟೈಮ್ ನೋಡ್ಕೊಂಡು ಅಣ್ಣನ ಹತ್ರ ಮಾತಾಡ್ತೀನಿ. ಪುಣ್ಯಾತ್ಗಿತ್ತಿ ಅವಳು. ಒಂದೊಂದು ಸಲ ನನಗನ್ಸುತ್ತೆ ನಾನು ಅವಳ ಅಪ್ಪ ಅಲ್ಲ, ಅವಳೇ ನಮ್ಮಮ್ಮ ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.